ಹಿರಿಯ ನಟ ದ್ವಾರಕೀಶ್ ಅವರ ಪತ್ನಿ ಶೈಲಜಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ದ್ವಾರಕೀಶ್ ಅವರು ಪ್ರತಿಯೊಬ್ಬರ ಅಂದರೆ ಚಿತ್ರರಂಗದವರ ಜೊತೆಗೆ ಒಂದೊಂದು ರೀತಿಯಲ್ಲಿ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಅವರಿಗೆ ಒಂದೊಂದು ರೀತಿಯಲ್ಲಿ ಬಾಂಡಿಂಗನ್ನು ಹೊಂದಿದಂಥವ್ರು. ನಿಮ್ಮ ಜೊತೆ ಜೀವನದಲ್ಲಿ ಇದ್ದಂಥವ್ರು. ಸೊ ಅವ್ರ ಬಗ್ಗೆ ಹೇಳೋದಾದರೆ? ಅದನ್ನು ಹಾಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಮ್ಮದು ಹೆಚ್ಚು ಕಮ್ಮಿ 38 ವರ್ಷದ ಸಂಬಂಧ ನಂದು ಅವ್ರದ್ದು. ಅದು ನಾನು ಪ್ರೀತಿಸಿದೆ ಅನ್ನೋದಕ್ಕಿಂತ ಅವರು ನನ್ನನ್ನು ಪ್ರೀತಿಸಿದ್ದೇ ಜಾಸ್ತಿ. ತುಂಬ ಹಚ್ಕೊಂಡಿದ್ದರು. ಹಾಗೆ ನನಗೆ ಮಕ್ಕಳಿಗೆ ಎಲ್ಲೂ ಅವರು ನನ್ನನ್ನು ದೂರ ತಳ್ಳಿಲ್ಲ ಅಥವಾ ದೂರ ಮಾಡಲಿಲ್ಲ. ಯಾಕೆಂದರೆ ಮನೆಯೊಳೇ ಆಗಿಬಿಟ್ಟೆ ನಾನು. ಈ ಒಂದು ಅಂಬುಜಕ್ಕ ಇದ್ರೂ ಅವ್ರು ಯಾವತ್ತೂ ನನ್ನನ್ನು ಎರಡನೇ ಹೆಂಡತಿ ಇವಳಿಗೆ ಇದು ಮಾಡಬಾರ್ದು ಆ ಥರದ್ದು ಬರಲೇ ಇಲ್ಲ. ಮಕ್ಕಳಂತೂ ಆವತ್ತು ಹೇಗಿದ್ದರು ಈಗಲೂ ಹಾಗೆ ಇದ್ದಾರೆ. ನಾನು ತುಂಬ ಅದೃಷ್ಟ ಮಾಡಿದ್ದೆ ಅವ್ರ ಜೊತೆಗೆ ಜೀವನ ಮಾಡಲಿಕ್ಕೆ. ಒಂದು ದಿನ ನನ್ನ ಮನಸ್ಸು ನೋಯಿಸಲಿಲ್ಲ, ಒಂದು ದಿನ ನನಗೆ ಬೇಜಾರು ಮಾಡಲಿಲ್ಲ ಅವರು. ಈವನ್ ಮೊನ್ನೆ ಯುಗಾದಿ ಹಬ್ಬ ಮಾಡಬೇಕಾದ್ರೂ ಅಷ್ಟೇ, ಅದು ಏನು ಅಂತ ಗೊತ್ತಿಲ್ಲ. ಯುಗಾದಿ ಹಬ್ಬದ ದಿನ ಅದೇನು ತುಂಬಾ ಒಂಥರ ತುಂಬ ಡಲ್ಲಾಗಿದ್ದರು. ಅವತ್ತು ನಾನು ಹಬ್ಬ ಹೋಗಲೇಬೇಕಾಗಿತ್ತು. ಒಂಥರ ತುಂಬ ಮನಸ್ಸು ನೋವು ಮಾಡಿಕೊಂಡು ಹೋಗಲೇಬೇಕಾ ಪುಟ್ಟ ನೀನು ಇವತ್ತು ಹೋಗಲೇಬೇಕಾ ಅಂದರು. ನಾನು ಹೋಗಲೇಬೇಕಾಗಿತ್ತಲ್ಲ, ಹೋದೆ ಅಂದೆ. ಅವ್ರ ಅಂಥ ಒಬ್ಬ ಗಂಡ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಅಂದ್ಕೊಳ್ತೀನಿ. ಅಷ್ಟೇ ಅಲ್ಲ, ಅವ್ರ ಪೂರ್ತಿ ಅಂಬುಜಕ್ಕ ಆಗ್ಬೋದು, 5 ಮಕ್ಕಳಾಗ್ಬೋದು, ಅವ್ರನ್ನ ಪಡೆದಿದ್ದಕ್ಕೆ ನನಗೆ ಇವತ್ತೂ ಖುಷಿ ಇದೆ. ಒಂದು ಸಾಸಿವೆ ಕಾಳಷ್ಟು ನೋವಿಲ್ಲ. ಬಟ್ ಇವತ್ತು ಅವ್ರನ್ನ ಕಳ್ಕೊಂಡು ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಅಷ್ಟೇ ಹೇಳಬಲ್ಲೆ, ಇನ್ನೇನು ಹೇಳೋಕ್ಕೆ. ಇಡೀ ಚಿತ್ರರಂಗ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಅಂಥ ಒಬ್ಬ ನಿರ್ಮಾಪಕ, ನಿರ್ದೇಶಕ, ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಂತಹ ಒಬ್ಬ ಹಿರಿಯ ಕಲಾವಿದರು ಕೂಡ ಹೌದು. ಸೊ ಅವರ ಒಂದು ಈಗ ಒಡನಾಟ, ಅವರ ಒಂದು ಇದು ಹೇಗೆ ನಿಮ್ಮ ಏನು ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಹೇಗೆ ನೆನಕ್ಕೆ ಇಷ್ಟ? ಇಲ್ಲ, ಅವರಿಗೆ ಒಬ್ಬೊಬ್ಬರು ಅವ್ರ ಫ್ರೆಂಡು ಕಳ್ಕೊಂಡಾಗ ವಿಷ್ಣು ಸರ್ ಅವರಾಗಲಿ, ಅಂಬರೀಷ್ ಅವರಾಗಲಿ, ರಾಜಣ್ಣ ಅವರಾಗಲಿ, ಆಮೇಲೆ ಮೊನ್ನೆ ರೀಸೆಂಟಾಗಿ ಶಿವರಾಮಣ್ಣ, ಇನ್ನೊಬ್ಬರು ಅವ್ರ ಫ್ರೆಂಡು ವೀಡಾಳ್ ನಾಗರಾಜನ್. ಆವಾಗ ಒಂದಿನ ಕೂತ್ಕೊಂಡು ಹತ್ಬಿಟ್ರು ರಾತ್ರಿ. ಪುಟ್ಟ ನನ್ನ ಜೊತೆಯವರೆಲ್ಲ ಹೋಗ್ತಾ ಇದ್ದಾರೆ, ನಾನು ಒಂಟಿ ಆಗ್ತಾಯಿದ್ದೀನಿ ಅಂತ. ಅದಕ್ಕೆ ನಾನು ಸಮಾಧಾನ ಹಂಗಂದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಇಲ್ಲ ನನ್ನ ಜೊತೆಗೆ ಯಾರೂ ಇಲ್ಲ, ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ, ಎಲ್ಲ ಹೋಗ್ತಾ ಇದ್ದಾರೆ ಅಂತ ತುಂಬ ನೋವು ಮಾಡ್ಕೊಳ್ಳೋರು. ವಿಷ್ಣು ಸರ್ ಹೋದಾಗಂತೂ ಅಷ್ಟು ಹತ್ರು ಅಷ್ಟು ಅಳ್ತಾಯಿದ್ರು. ಅಲ್ಲ, ಅಫ್ಕೋರ್ಸ್ ಎಲ್ಲರೂ ಹೋದಾಗ್ಲೂ ತುಂಬ ಬೇಜಾರು ಮಾಡ್ಕೊಳ್ತಾನೆ ಇದ್ದರು. ಕೆಲವು ಹೀರೋಯಿನ್ಗಳು ಹೋದಾಗ್ಲೂ ಅಷ್ಟೇ, ನನ್ನ ಜೊತೆಯವರೆಲ್ಲ ಹೋಗ್ಬಿಡ್ತಾಯಿದ್ದಾರೆ, ನಾನು ಯಾವಾಗ ಹೋಗ್ಬಿಡ್ತೀನೇನೋ, ನಂಗೆ ತುಂಬ ಭಯ ಆಗುತ್ತೆ. ಇತ್ತೀಚೆಗೆ ಸ್ವಲ್ಪ ಭಯ ಜಾಸ್ತಿ ಇತ್ತು ಅವರಿಗೆ. ತುಂಬ ಹೆದರೋರು, ಎಲ್ಲದಕ್ಕೂ ಹೆದರೋರು. ವಾಕಿಂಗ್ ಹೋಗೋಕ್ಕೆ ಹೆದರೋರು. ಏನೋ ಒಂಥರ ಆ ಫ್ಯಾನ್ ತಿರುಗ್ತಾ ಇದೆ ಅಂದರೆ ಆ ಫ್ಯಾನ್ ತಲೆ ಮೇಲೆ ಬಿದ್ದರೆ ಅಂತ ಭಯ ಆಗುತ್ತೆ ನನಗೆ. ಒಂಥರ ಆ ಥರ ಏಜ್ ರಿಲೇಟೆಡ್ ಇರ್ಬೋದು. ನಾವೆಲ್ಲ ಸಮಾಧಾನ ಮಾಡ್ತಾಯಿದ್ವಿ, ಹಾಗೆಲ್ಲ ಮಾಡ್ಕೋಬೇಡಿ, ಏನೂ ಆಗಲ್ಲ, ಧೈರ್ಯವಾಗಿರಿ. ಒಬ್ಬರೇ ಇರ್ತಾನೆ ಇರಲಿಲ್ಲ. ಯೋಗಿನಂತೂ ಬಿಟ್ಟು ಒಂದು ನಿಮಿಷ ಇರ್ತಿರಲಿಲ್ಲ. ಯೋಗಿ ಅಂದ್ಬಿಟ್ರೆ ಮುಗಿದೋಯ್ತು. ಅವ್ನ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ, ಅವನ್ನೆಲ್ಲರೂ ತರಕಾರಿ ತರಕ್ಕೆ ಹೋದರೆ ಬರೋದು 2 ನಿಮಿಷ ಆದರೆ ಫೋನ್ ಮಾಡು, ಯೋಗಿ ಆ ಥರ ಒಂದು ಸ್ವಲ್ಪ ಇದಾಗಿದ್ದರು. ಇತ್ತೀಚೆಗೆ ಇನ್ಸೆಕ್ಯೂರಿಟಿ ಜಾಸ್ತಿ ಫೀಲ್ ಮಾಡ್ತಾಯಿದ್ರು. ಎಲ್ಲ ಹೋಗ್ತಾ ಇದ್ದಾರೆ, ಎಲ್ಲೂ ಹೋಗಬೇಡಿ, ಎಲ್ಲರ ಜೊತೆಗೆ ಇರಬೇಕು, ಜೊತೆಯಲ್ಲೇ ಇರಬೇಕು ಅಂತ ಆಸೆ ಪಡೋರು. ಅದು ಈಗ ಅವರು ಇದು ಕಳ್ಕೊಂಡಿದ್ದೀವಿ. ನಮಗೆಲ್ಲ ತುಂಬ ನೋವಿದೆ, ತುಂಬ ದುಃಖ ಇದೆ. ತುಂಬ ಒಳ್ಳೆ ಹೃದಯದ ಮನುಷ್ಯ. ಎಲ್ಲರೂ ಬೇಕಿತ್ತು ಅವರಿಗೆ. ತುಂಬ ಎಲ್ಲರನ್ನೂ ಹಂಚ್ಕೊಳ್ಳೋರು, ಮಾಡೋರು. ಇವತ್ತು ಕಳ್ಕೊಂಡಿದ್ದೀವಿ. ನನಗೆ ಪರ್ಸನಲ್ಲಾಗಿ ತುಂಬ ದೊಡ್ಡ ಲಾಸು, ಗ್ರೇಟ್ ಲಾಸು. ಅವರು ಒಳ್ಳೆ ಗಂಡ ಅನ್ನೋದಕ್ಕಿಂತ ಒಬ್ಬ ಒಳ್ಳೆ ಸ್ನೇಹಿತ ಆಗಿದ್ದರು ನನಗೆ. ದಿನ ಫೋನ್ ಮಾಡಿ ತಮಾಷೆ ಮಾಡಿ ವಿಚಾರಿಸೋರು. ನನ್ನ ಬ್ಯಾಂಕಿನ ನನ್ನ ಕೊಲೀಗ್ಸ್ಗಳಿಗೆಲ್ಲ ವಿಶ್ ಮಾಡೋರು. ಬ್ಯಾಂಕಲ್ಲಿದ್ದೆ ಅಲ್ಲ ನಾನು, ಕೊಲೀಗ್ಸ್ಗೆಲ್ಲ ವಿಶ್ ಮಾಡೋರು. ನಿನ್ನ ಫ್ರೆಂಡ್ಸಿಗೆಲ್ಲ ಹೇಳಮ್ಮ ಚೆನ್ನಾಗಿದ್ದಾರಾ, ಹೇಗಿದ್ದಾರೆ ಅಂತೆಲ್ಲ ಹೇಳೋರು. ಆ ಥರ ಎಲ್ಲರ ಜೊತೆಗೂ ಚೆನ್ನಾಗಿದ್ದರು ಅಂತ ಹೇಳಬಲ್ಲೆ ನಾನು. ಅದಕ್ಕಿಂತ ಏನೂ ಹೇಳೋಕ್ಕೆ ಗೊತ್ತಾಗಲ್ಲ ನಾನು. ಎಲ್ಲರನ್ನೂ ಹಚ್ಕೊಂಡವರು ಅಂತಂದು ಹೇಳಿದ್ರಿ. ಸೊ ಚಿತ್ರರಂಗದ ಎಲ್ಲ ಕಾರ್ಯಕ್ರಮದಲ್ಲೂ ಅವ್ರಿಗೆ ಬಿಡುವಿದ್ದಾಗ ಬಂದು ಭಾಗವಹಿಸೋರು, ಯಾವುದೋ ಸಾವು ನೋವುಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಭಾಗಿಯಾಗೋರು. ಅವರ ಒಂದು ಧಾರಾಳತನ ಅಷ್ಟರ ಮಟ್ಟಿಗೆ ಇತ್ತು ಸರ್, ಖಂಡಿತ. ಮೊನ್ನೆ ಲೀಲಾವತಮ್ಮ ಅವರು ಹೋದಾಗಲೂ ಅಷ್ಟೇ, ಚಿಕ್ಕ ಮಗು ಹೊತ್ತಂಗೆ ಹತ್ತಿಬಿಟ್ರು. ಅವ್ರು ಹೋದಿದ್ದಿನ ಅಲ್ಲೇ ಎಲ್ಲರೂ ನೋಡೋ ಥರನೇ ಹತ್ತಿಬಿಟ್ರು. ಎಲ್ಲರನ್ನೂ ತುಂಬಾ ಹಚ್ಕೊಂಡಿದ್ರು ಅವರು. ಯಾರು ಇದಾದ್ರೂ ಒಂಥರ ಹೃದಯದಿಂದ ನೋವು ಅನುಭವಿಸೋರು. ಅಯ್ಯೋ ಹಿಂಗೆ ಹೋಗ್ಬಿಟ್ರಲ್ಲ, ಅವ್ರು ಹೋಗ್ಬಿಟ್ರು, ಇವರು ಹೋಗ್ಬಿಟ್ರು ಅಂತ ಅದಿತ್ತು ಅವ್ರಿಗೆ. ಸಿನಿಮಾ ರಂಗದವರೇ ಅಂತಲ್ಲ, ಇವನ್ ಹೊರಗಡೆ ಫ್ರೆಂಡ್ಸ್ಗಳನ್ನೂ ಹಾಗೆ ಇಟ್ಕೊಂಡಿದ್ರು. ಅಕ್ಕಪಕ್ಕದ ಮನೆಯವರು ಅವ್ರ ಜೊತೆಗೆ ಯಾರು ಹೋದರೆ ಮಾಡಿದರೆ ಅವ್ರ ಜೊತೆಗೂ ಹಾಗೆ ಇಟ್ಕೊಳ್ಳೋರು. ಅದು ತುಂಬ ಇತ್ತು. ಬಹಳ ಸ್ನೇಹಜೀವಿ ಮಾತ್ರ, ಅದಂತೂ ಹೇಳಬಲ್ಲೆ ನಾನು ಅಷ್ಟೇ. ಅಂದರೆ ಇತ್ತೀಚೆಗೆ ಕೊನೆಯದಾಗಿ ನಿಮ್ಮ ಹತ್ರ ಏನು ಮಾತಾಡಿದ್ರು ಅಥವಾ ಏನಾದರೂ ಹಂಚ್ಕೊಂಡ್ರ ನಿಮ್ಮ ಹತ್ರ? ಅದೇನೋ ಗೊತ್ತಿಲ್ಲ. ಮೊನ್ನೆ ಅದೇ ಹೇಳಿದೆ ಅಲ್ಲ, ಯುಗಾದಿ ಹಬ್ಬದಾಗೆ ಬಂದು ಎಲ್ಲ ಒಟ್ಟಿಗೆ ಆಚರಿಸಿದ್ವಿ.
ಒಂದು 15-20 ದಿನದಿಂದ 20 ವರ್ಷದಿಂದನೂ ಒಂಥರ ಚೆನ್ನಾಗಿ ಇದು ಮಾಡಿದೆ. ಅವತ್ತು ಯಾಕೋ ವಿಶೇಷವಾಗಿ ಬಂದು ಕೈ ಹಿಡ್ಕೊಂಡು ಅದೇನು ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಒಂಥರ ಆ ಥರ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ಅವರು. ಅವತ್ತು ಮಾತ್ರ ಕೈ ಹಿಡ್ಕೊಂಡು ಹೋಗ್ತಾಯಿದ್ದೀಯ ಪುಟ್ಟ, ಹೋಗ್ಬೇಕಾ ಪುಟ್ಟ ನೀನು ಹೋಗ್ಬೇಕಾ ಅಂತ ಅಂದ್ಕೊಂಡು ತಪ್ಕೊಂಡಿದ್ದು ನನಗೆ ನೆನಪೇ ಇರಲಿಲ್ಲ. ಅವ್ರಿಗೆ ಏಜ್ ಆದಮೇಲೆ ತಪ್ಕೊಂಡು ಸುಮ್ಮನೆ ಹಿಂಗೆ ತಲೆಗೆ ಹಿಂಗೆ ಸವರಿದ್ರು, ಹೋಗ್ಬಾ ಒಳ್ಳೆದಾಗಲಿ ಅಂತ. ಅದು ನನಗೆ ಇವತ್ತೇ ನನ್ನ ಮಗನಿಗೂ ಹೇಳ್ತಾ ಇದ್ದೆ, ಅದು ಹೆಂಗೆ ಅವರು ಏನಾರು ಅನಿಸಿತ್ತಾ ಅಷ್ಟು ದಿನ ಇಲ್ದಿದ್ದು, ಅದು ಹೆಂಗೆ ಆ ಥರ ಇದು ಎಕ್ಸ್ಪ್ರೆಸ್ ಮಾಡಿಕೊಡ್ರು ಅವರು, ಹೊರಗಡೆ ಹೇಳಲ್ವಲ್ಲ ಅಂತ. ಅದು ನನಗಿನ್ನೂ ಶಾಕಲ್ಲೇ ಇದ್ದೀನಿ ನಾನು, ಅದು ಯಾಕೆ ಅವತ್ತು ಹಂಗೆ ಮಾಡಿದರು, ಎಲ್ಲೋ 6th ಸೆನ್ಸ್ ಅವ್ರಿಗೆ ಹೊಡಿತಾ ಇತ್ತಾ ಅಂತ. ಜಸ್ಟ್ ಯಾವಾಗ ಮೊನ್ನೆ ಹಬ್ಬ ಆಯ್ತಲ್ಲ 8ನೇ ತಾರೀಕು ಅವತ್ತು. ಇದಿಷ್ಟು ದ್ವಾರಕೀಶ್ ಅವರ ಪತ್ನಿ ಶೈಲಜಾ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಅಕ್ಷಯ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.